ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಸೊ ಇವತ್ತಿನ ದಿನ ನಾವೇನ್ ನೋಡಮಪ್ಪ ಅಂದ್ರೆ, ಸೊ ಒಬ್ರು ಕಮೆಂಟ್ ಮಾಡಿದ್ರು ಅಗ್ನಿವೀರ್ ಒಳಗಡೆ ಅಸಿಸ್ಟೆಂಟ್ ಕ್ಲರ್ಕ್ ಬಗ್ಗೆ. ಸೊ ಅದು ಯಾವ ರೀತಿ ಪ್ರೊಸೆಸರ್ ಇರುತ್ತೆ ಅಂತೇಳಿ ಅವರು ಕೇಳಿದ್ರು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸೊ ಕ್ಲರ್ಕ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸೊ ಫುಲ್ ಆಗಿ ಈ ಒಂದು ವಿಡಿಯೋನ ನೋಡಿ. ಮೊದಲದಾಗಿ ಸೊ ಕ್ಲರ್ಕ್ ನ ಒಂದು ಪ್ರೊಸೆಸರ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಸೊ ಮೊದಲದಾಗಿ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಸೊ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಆದ್ಮೇಲೆ ನಿಮ್ಗೆ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಆದ್ಮೇಲೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಆದ್ಮೇಲೆ ಮೆಡಿಕಲ್ ಇರುತ್ತೆ. ಹಾಗೇನೆ ಮೆಡಿಕಲ್ ಆದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ಫೈನಲ್ ಮೆರಿಟ್ ಟೆಸ್ಟ್ ಬಿಟ್ಟು ನಿಮ್ಮ ಸೆಲೆಕ್ಷನ್ ಮಾಡ್ಕೋತಾರೆ. ಹಾಗೇನೆ ಈ ಒಂದು ಕ್ಲರ್ಕ್ ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟ್ 1/10/2004 ಹಿಡಿದು 1/4/2008. ಸೊ ಈ ಡೇಟ್ ಆಫ್ ಬರ್ತ್ ಒಳಗಡೆ ಯಾರೆಲ್ಲ ಬರ್ತಾರೋ ಸೊ ಅವರೆಲ್ಲ ಆರಾಮಾಗಿ ಅಪ್ಲಿಕೇಶನ್ ಅಪ್ಲೈನ ಮಾಡಬಹುದು. ಹಾಗೇನೆ ಇವಾಗ ಎಕ್ಸಾಮ್ ಸಿಲೆಬಸ್ ಸೊ ಮೊದಲಾಗಿ ನೋಡೋದೈತಪ್ಪ ಅಂದ್ರೆ ಜನರಲ್ ನಾಲೆಜ್. ಸೊ ಜನರಲ್ ನಾಲೆಜ್ ಒಳಗಡೆ ನಿಮ್ಗೆ 5 ಕ್ವಶನ್ ಬಂದಿರುತ್ತೆ. ಹಾಗೇನೆ ಜನರಲ್ ಸೈನ್ಸ್ ಒಳಗಡೆ ಕೂಡ ನಿಮ್ಗೆ 5 ಕ್ವಶನ್ ಬಂದಿರುತ್ತೆ. ಆಮೇಲೆ ಮ್ಯಾಥ್ಸ್ ಒಳಗಡೆ ನಿಮ್ಗೆ 10 ಕ್ವಶನ್ಸ್ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಒಳಗಡೆ ಕೂಡ ನಿಮ್ಗೆ 5 ಕ್ವಶನ್ ಬರುತ್ತೆ. ಆಮೇಲೆ ಪಾರ್ಟ್ 2 ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಟೋಟಲ್ ಆಗಿ 25 ಕ್ವಶನ್ಸ್ ಇರುತ್ತೆ. ಸೊ ಇದಾದ್ಮೇಲೆ ನಿಮ್ಗೆ ಬಂದ್ಬಿಟ್ಟು ರನ್ನಿಂಗ್ ಅಂದ್ರೆ ಫಿಸಿಕಲ್. ಸೊ ಫಿಸಿಕಲ್ ಒಳಗಡೆ ಸೇಮ್ ನಿಮ್ಗೆ ಅಗ್ನಿವೀರ್ ಒಳಗಡೆ ಯಾವ ರೀತಿ ನಡೀತಲ್ಲ ಸೊ ಅದೇ ರೀತಿ ನಡುತ್ತೆ. ಸೊ ಫಸ್ಟ್ ಗ್ರೂಪ್ ಬಂದು 5:30 ಇರುತ್ತೆ. ಹಾಗೇನೆ ಸೆಕೆಂಡ್ ಗ್ರೂಪ್ ಬಂದು 5:45 ಮಟ್ಟ ಇರುತ್ತೆ. ಆಮೇಲೆ ಇದ್ರೊಳಗಡೆ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಯಾವುದೇ ರೀತಿ ಫಿಸಿಕಲ್ ಮಾರ್ಕ್ಸ್ ಕೌಂಟ್ ಆಗಲ್ಲ. ನೀವು ಫಸ್ಟ್ ಗ್ರೂಪ್ ಹೊಡೆದ್ರು ಪಾಸ್ ಆಗ್ತೀರಾ, ಸೆಕೆಂಡ್ ಗ್ರೂಪ್ ಹೊಡೆದ್ರು ಪಾಸ್ ಆಗ್ತೀರಾ. ಯಾವುದೇ ರೀತಿ ಫಿಸಿಕಲ್ ಮಾರ್ಕ್ಸ್ ಕೌಂಟ್ ಆಗಲ್ಲ. ಯಾವ ರೀತಿ ಅಗ್ನಿವೀರ್ ಒಳಗಡೆ ಏನಿರುತ್ತೆ ಅಲ್ಲ, ಸೊ ಫಿಸಿಕಲ್ ಆಗಿರ್ಬೋದು, ಪುಲ್ ಅಪ್ಸ್ ಅವೆಲ್ಲವೂ ಸೊ ಅದೇ ರೀತಿ ಏನಿರುತ್ತಲ್ಲ ಅದೇ ರೀತಿನೇ ಇರುತ್ತೆ. ಸ್ವಲ್ಪ ರನ್ನಿಂಗ್ ಅಷ್ಟೊಂದು ನಿಮ್ಗೆ ಟಫ್ ಇರಂಗಿಲ್ಲ, ಈಸಿ ಇರುತ್ತೆ ನಿಮ್ಗೆ. ಆದ್ಮೇಲೆ ನಿಮ್ಗೆ ಫಿಸಿಕಲ್ ಒಳಗಡೆ ಹೈಟ್ ಅಲ್ಲಿ ಆಗಿರ್ಬೋದು, ಚೆಸ್ಟ್ ಅಲ್ಲಿ ಆಗಿರ್ಬೋದು, ವೇಟ್ ಅಲ್ಲಿ ಆಗಿರ್ಬೋದು ಸೊ ಕನ್ಸ್ಟ್ರಕ್ಷನ್ ಇರುತ್ತೆ. ಸೊ ಅದು ಯಾವ ರೀತಿ ಅಂತ ಅಂದ್ರೆ, ಸೊ NCC ಆಗಿರ್ಬೋದು, ಸ್ಪೋರ್ಟ್ಸ್ ಮ್ಯಾನ್ ಏನಪ್ಪ ಅಂದ್ರೆ ಈಗ ಸ್ಟೇಟ್ ನ್ಯಾಷನಲ್ ಇರಬೇಕು. ಅದು ಒರಿಜಿನಲ್ ಸರ್ಟಿಫಿಕೇಟ್ ಇರಬೇಕು. ಯಾವುದೇ ರೀತಿ ನೀವು ಅಮೌಂಟ್ ಕೊಟ್ಟು ಮಾಡಿಸೋದಾಗಿರ್ಬೋದು ಆ ರೀತಿ ಯಾವ್ದು ನಡೆಯಲ್ಲ. ಆಮೇಲೆ ಡಿಸ್ಟಿಕ್ ಇವು ಯಾವ ನಡೆಯಂಗಿಲ್ಲ. ಓನ್ಲಿ ಸ್ಟೇಟ್ ಲೆವೆಲ್ ಮೆಡಲ್ ಆಗಿರ್ಬೇಕು. 1, 2, 3. ಸೊ ಈ 3 ಒಂದಾಗಿರ್ಬೇಕು. ಇದ್ದಪ್ಪ ಅಂದ್ರೆ ನಿಮ್ಗೆ ಕನ್ಸೆಷನ್ ಇರುತ್ತೆ. ಸೊ ಅದು ಯಾವ ರೀತಿ ಅಂತ ನಿಮ್ಗೆ ಸಿಂಬಲ್ ಆಲ್ರೆಡಿ ಫೋಟೋ ಹಾಕಿದೀನಿ. ಸೊ ಈ ರೀತಿ ನಿಮ್ಗೆ ಇವು ನಿಮ್ಮೆಲ್ಲರಿಗೂ ಕನ್ಸೆಷನ್ ಇರುತ್ತೆ. ಆಮೇಲೆ ಎಕ್ಸ್ ಆರ್ಮಿ ಮಕ್ಕಳು ಇರ್ತಾರ, ಸೊ ಅವ್ರಿಗೂ ಕೂಡ ಕನ್ಸೆಷನ್ ಇರುತ್ತೆ. ಸೊ ಇದನ್ನ ನೀವು ಒಂದ್ಸಲ ಸ್ಕ್ರೀನ್ ಶಾಟ್ ತಕೊಂಡ ಆಮೇಲೆ ನೀವು ಫುಲ್ ಆಗಿ ಒಂದ್ಸಲಿ ನೋಡ್ಕೊಳ್ಳಿ. ಸೊ ಹಾಗೇನೆ ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಫೈನಲ್ ಆಗಿ ನಿಮ್ಮ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ನಿಮ್ದೇನಾದ್ರು ಫೈನಲ್ ಮೆರಿಟ್ ಲಿಸ್ಟ್ ನಿಮ್ಮ ಹೆಸರು ಇತ್ತಪ್ಪ ಅಂದ್ರೆ ಸೊ ನಿಮ್ಗೆ ಆಟೋಮೆಟಿಕ್ ಆಗಿ ನೀವು ಪಾಸ್ ಆಗಿರ್ತೀರಾ. ಕೂಡ ಯಾವ ರೀತಿ ಚೇಂಜಸ್ ಇರಗಿಲ್ಲ. ಸೇಮ್ ಯಾವ್ದು ಅಗ್ನಿವೀರ್ ಇದೆಯಲ್ಲ ಸೊ ಅದೇ ರೀತಿನೇ ಸೇಮ್ ಪ್ರೊಸೆಸ್ ಕೂಡ ಇದ್ರಲ್ಲೂ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಕೂಡ ಇರಂಗಿಲ್ಲ.